ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದನ್ನು ಮರಿಬಿಡಿ. ಟುಡೇಸ್ ಟಾಪಿಕ್ ಏನಪ್ಪ ಅಂತಂದರೆ NET ಎಕ್ಸಾಮ್ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ. ನಮಗೆಲ್ರಿಗೂ ಗೊತ್ತಿದೆ NET ಎಕ್ಸಾಮ್ ನೋಟಿಫಿಕೇಷನ್ ಔಟ್ ಆಗಿದೆ ಅಲ್ವಾ. NET ಅಂದರೆ ರಾಷ್ಟ್ರೀಯ ಮಟ್ಟದ ಅರ್ಹತಾ ಪರೀಕ್ಷೆ. KCET ಹೆಂಗೆ ಬರಿತೀವಿ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆ ಅಂತ, ಅದೇ ರೀತಿ ರಾಷ್ಟ್ರೀಯ ಮಟ್ಟದ ಒಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತೇಳಿ ನಾವು ಹೇಳ್ಬೋದು. ಯಾರಿಗೆಲ್ಲ 2025ನಲ್ಲಿ KCET ಆರ್ NETನ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅವರು ಈಗ ಒಂದು ಆಪರ್ಚುನಿಟಿ ಇದೆ. ನೀವು NET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಬಿಕಾಸ್ ಎಲ್ರಿಗೂ ಈಗಾಗಲೇ ಗೊತ್ತಿದೆ, ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಆಗಿದೆ ಒಂದು. ಇನ್ನೊಂದು ಸುಮಾರು ವರ್ಷಗಳಿಂದ ಅಲ್ವಾ, ಸುಮಾರು 3-4 ವರ್ಷಗಳಿಂದನೂ ಕೂಡ ಏನಾಗಿದೆ, ಸರ್ಕಾರದಿಂದ ಯಾವುದೇ ರೀತಿ ಹುದ್ದೆಗಳನ್ನು ತುಂಬಿಕೊಂಡಿಲ್ಲ. ಅದರ ಜೊತೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಿಂದ ಏನು ಮಾಡ್ತಾರೆ, 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಸರ್ಕಾರದಿಂದ ಹೇಳಲಾಗಿದೆ. ಸೊ ಹಾಗಾಗಿ ಈ ಒಂದು ಅಂಶಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಏನು ಮಾಡಬೇಕು, ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂತಹ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ, ಅಥವಾ JRF ತಗೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಸ್ಕೋರಿಂಗ್ ಚೆನ್ನಾಗಿ ಮಾಡಿದರೆ ನೀವು JRFಗೂ ಕೂಡ ಏನಾಗ್ತೀರಾ, ಎಲಿಜಿಬಲ್ ಆಗ್ತೀರಾ. ಸೊ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಎಲ್ರಿಗೂ ತಿಳಿದಿರುವಂತೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಕೂಡ ಈ ಒಂದು 56,000 ಚಿಲ್ಲರೆ ಇದೆಯಲ್ಲ, ಅದರಲ್ಲಿ 56,000ಕ್ಕಿಂತ ಹೆಚ್ಚು ಹುದ್ದೆಗಳಿದೆಯಲ್ಲ, ಅದರಲ್ಲಿ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಕೂಡ ಇನ್ಕ್ಲೂಡ್ ಆಗಿದೆ. ಅಷ್ಟೇ ಅಲ್ಲ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೂಡ ದೊರಕಿದೆ. ಸೊ ನಾವೇನಾದರೂ ಇವಾಗ NET ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ, ಅಥವಾ ಈಗಾಗಲೇ KCET ಆಗಿಲ್ಲ, ಅಥವಾ PhDನೂ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕು, ಇವತ್ತಿಂದನೇ ಕೂತ್ಕೊಂಡು ಪ್ಲಾನಿಂಗ್ ಮಾಡಿಕೊಂಡು ನೀಟಾಗಿ ಓದೋದಕ್ಕೆ ಆರಂಭ ಮಾಡಬೇಕು. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತೇಳಿ ಅಂದ್ಕೊಳ್ರಿ. ಸೊ ಡೋಂಟ್ ಲೂಸ್ ಯುವರ್ ಹೋಪ್. ನಿಮ್ಮ ಒಂದು ಮೇಲೆ ನಂಬಿಕೆನ ನೀವು ಕಳ್ಕೊಳಕ್ಕೆ ಹೋಗ್ಬಿಡ್ರಿ. ಯಾವಾಗ ಕಾಲ್ ಮಾಡ್ತಾರೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ NET ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಹಾಗಾದರೆ NET ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ ಏನೇನು ಇಂಪಾರ್ಟೆಂಟ್ ಡೇಟ್ಗಳಿದೆ ಅಂತೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಲೈಕ್ ಮಾಡಿ, ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹಾಗಾದರೆ NET ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಏಪ್ರಿಲ್ 29, 2026ರಿಂದ ಮೇ 20, 2026ರವರೆಗೂ ಕೂಡ, ಅಂದರೆ ಅಪ್ ಟು 11:50 PM ಕೂಡ ಏನಾಗುತ್ತೆ, ಆನ್ಲೈನ್ ಅಪ್ಲಿಕೇಶನನ್ನು ಫಿಲಪ್ ಮಾಡಲಿಕ್ಕೆ ಅಥವಾ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಕೊಡಲಾಗಿದೆ. ಯಾವಾಗ 29 ಏಪ್ರಿಲ್ 2026ಇಂದ 20 ಮೇ 2026ವರೆಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದರೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ ಮೇ 20, 2026 ಅಪ್ ಟು ಇಲ್ಲಿವರೆಗೂ ಟೈಮ್ ಇರುತ್ತೆ. 11:50 PM 20 ಮೇ 2026 ಲಾಸ್ಟ್ ಡೇಟ್ ಏನು ಕಟ್ಟಲಿಕ್ಕೆ, ಫೀಸನ್ನು ಕಟ್ಟಲಿಕ್ಕೆ. ಇಲ್ಲಿವರೆಗೂ 11:50 PM ಟೈಮ್ ಇರುತ್ತೆ. ನೆಕ್ಸ್ಟ್ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಅಥವಾ ಮಾಡುವಾಗ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 3 days ಟೈಮಿಂಗ್ ಕೊಟ್ಟಿದ್ದಾರೆ. 22 ಮೇ 2026ರಿಂದ 24 ಮೇ 2026ರವರೆಗೂ ಟೈಮ್ ಇದೆ. ಅಂದರೆ 22, 23, 24 3 ಡೇಸು ಅಷ್ಟರೊಳಗಡೆ ನಾವು
ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಅನೌನ್ಸ್ಮೆಂಟ್ ಆಫ್ ಎಕ್ಸಾಮ್ ಸಿಟಿ, ಅಂದರೆ ಸಿಟಿ ಅಲಾಟ್ಮೆಂಟ್ ಮಾಡ್ತಾರೆ. ನಾವು ಅಪ್ಲಿಕೇಶನ್ ಹಾಕಿ ಆದಮೇಲೆ ಜೂನ್ 10ಗೆ ನಮಗೆ ಯಾವ ಒಂದು ಸಿಟಿ ಒಳಗಡೆ ನಮ್ಮ ಎಕ್ಸಾಮ್ನ ಬರೆಯೋದಕ್ಕೆ ಅವಕಾಶ ಇದೆ ಅಂತೇಳಿ ಸಿಟಿ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಅದು ಜೂನ್ 10ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತಂದರೆ ಜೂನ್ 15ಗೆ ಅಡ್ಮಿಟ್ ಕಾರ್ಡ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದಾಗುತ್ತೆ. ಹಾಗಾದರೆ ಎಕ್ಸಾಮಿನೇಷನ್ ಯಾವಾಗ? ಜೂನ್ 22, 2026ಇಂದ ಜೂನ್ 30, 2026ವರೆಗೂ ಎಕ್ಸಾಮು ಇರ್ತದೆ. ಅದರಲ್ಲಿ ನಮ್ಮ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ನಮ್ಮ ಒಂದು ಎಕ್ಸಾಮು ಅಥವಾ ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಯಾವಾಗಿರುತ್ತೆ ಅನ್ನೋದನ್ನು ನಾವು ಅದರಲ್ಲಿ ಗಮನಿಸ್ಬೋದು. ಹಾಗಾದರೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ನಾವು ನೋಡೋದಾದರೆ ಜನರಲ್ ಕ್ಯಾಟಗರಿ, ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಎಷ್ಟಿದೆ ಫೀಸು? 1,150 ರೂಪಾಯಿ ಜನರಲ್ ಕ್ಯಾಟಗರಿ ಅವರಿಗೆ. ಮತ್ತು ಜನರಲ್ EWS ಅಲ್ವಾ, ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಅಥವಾ OBC ಅಲ್ವಾ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC, SC, ST, PWD ಇವರಿಗೆಲ್ಲ ಎಷ್ಟಿದೆ ಫೀಸು ಅಂದರೆ 600 ರೂಪಾಯಿ ಇದೆ, 600 ರುಪೀಸು. ಮತ್ತು ಥರ್ಡ್ ಜೆಂಡರ್ಗೆ 325. ಇದಿಷ್ಟು ಅಪ್ಲಿಕೇಶನ್ ಫೀ ಎಷ್ಟಿದೆ, ಯಾವ್ಯಾವ ಕ್ಯಾಟಗರಿಗೆ ಫೀ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದಾಯಿತು. ರಿಮೈನಿಂಗ್ ನೀವು ಫರ್ದರ್ ಡೀಟೇಲ್ಸ್ಗಾಗಿ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಹಾಕುವ ಬಿಫೋರು UGC ನೆಟ್ ವೆಬ್ಸೈಟ್ನಲ್ಲಿ UGC ನೆಟ್ಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನು ಕ್ಲಿಯರ್ ಕಟ್ಟಾಗಿ ನೀಟಾಗಿ ಓದ್ಕೊಂಡು ಹೋಗಿ ಅಪ್ಲಿಕೇಶನ್ ಹಾಕಿ. ಮೋಡ್ ಆಫ್ ಎಕ್ಸಾಮಿನೇಷನ್ ಅಂದರೆ ಯಾವ ಒಂದು ರೀತಿಯಲ್ಲಿರುತ್ತೆ? CBT ಮೋಡಲ್ಲಿ ಇರುತ್ತೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ವಾ, ನಾವು ಕಂಪ್ಯೂಟ್ರಲ್ಲೇ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು NET ಎಕ್ಸಾಮ್ ಅಪ್ಲೈ ಮಾಡಬೇಕಾದಂಥ ಡೀಟೇಲ್ಸ್ ಆಯಿತು ಅಲ್ವಾ. ಮೋಸ್ಟ್ ಆಫ್ ಆಲ್ ನಾವೆಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಾಗಿರೋದ್ರಿಂದ ಏನಾಗುತ್ತೆ, ಕೆಲವೊಬ್ಬರಿಗೆ ಇಂಗ್ಲೀಷಲ್ಲಿ ಕಷ್ಟ ಆದರೆ ಏನು ಬರೆಯೋದಕ್ಕೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಎಸಿಟೇಷನಿಂದ ಏನು ಮಾಡ್ತೀವಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಹಿಂಜರಿತೀವಿ. ಸೊ ಅದು ಬೇಡ, ಅದು ರಾಂಗ್. ಅದು ಏಕೆಂದರೆ KCET ನಾವು ಯಾವ ರೀತಿ ಪೇಪರ್ನ ಪ್ರಿಪ್ರೇಷನ್ ಆಗ್ತೀವಿ ಅದೇ ರೀತಿ NETಗೂ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಏನಿಲ್ಲ, ಅದು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ NET ಎಕ್ಸಾಮು, ಇದು ಕೈಲಿ ಬರೆಯೋದಿರುತ್ತೆ ಅಷ್ಟೇ ವ್ಯತ್ಯಾಸ, ಅಂಥ ವ್ಯತ್ಯಾಸ ಏನಿರಲ್ಲ. ನಾವು ಆ ಟೈಮ್ನ ಒಳಗಡೆ NET ಎಕ್ಸಾಮ್ನ ಆನ್ಲೈನ್ ಮೋಡಲ್ಲ ಇರೋದ್ರಿಂದ ಟೈಮ್ ಅಪ್ ಆಗೋದ್ರೊಳಗಡೆ ನಾವು ಟೈಮ್ ಕವರ್ ಮಾಡಬೇಕು ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. NET KCET ಎರಡೂ ಕೂಡ ಸಿಮಿಲರೇ ಇದೆ. ಧೈರ್ಯವಾಗಿ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಎರಡೂ ಪೇಪರ್ ತರುವಾಗಬೇಕು, ನೀಟಾಗಿ ಓದ್ಕೊಂಡು ಎಕ್ಸಾಮ್ನ ಬರಿಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಸೊ ಎಕ್ಸಾಮ್ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಏನಂದರೆ NET ಒಳಗಡೆ ಒಂದು ಸ್ವಲ್ಪ ಡೆಪ್ತಾಗಿ ಕ್ವಶನ್ನ ಕೇಳಲಾಗಿರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ನೀಟಾಗಿ ಸಾಲ್ವ್ ಮಾಡಿ ಮಾರ್ಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ, ಒಂದಷ್ಟು ನಿಮ್ಮ ಭಯ ಹೋಗ್ಲಾಡಿಸ್ಬೋದು. ಸೊ ನೋಟಿಫಿಕೇಷನ್ನ ನೀವು ಓದ್ಬಿಟ್ಟು ಏನು ಮಾಡಿರಿ, ನೀಟಾಗಿ ಅಪ್ಲಿಕೇಶನ್ ಹಾಕಿರಿ. ಈ KCET ಅಥವಾ NET ಪೇಪರಲ್ಲಿ ನಾವು ಈಗಾಗಲೇ ನೋಡಿದ್ವಿ, KCET ಪೇಪರಲ್ಲೂ ಸೇಮ್ ಇರುತ್ತೆ, 2 ಪೇಪರ್ ಇರುತ್ತೆ. ಅದೇ ರೀತಿ NETನಲ್ಲೂ ಕೂಡ 2 ಪೇಪರ್ ಇರುತ್ತೆ. ಫಸ್ಟ್ ಪೇಪರು ಬಂದುಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್. ಇದು ಕೂಡ ಇಷ್ಟಿರುತ್ತೆ, 50 ಮಾರ್ಕ್ಸಿಗಿರುತ್ತೆ, 50 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್. ಪೇಪರ್ 2 ಬಂದುಬಿಟ್ಟು ನಿಮ್ಮ PG ಯಲ್ಲಿ ಏನು ತೊಗೊಂಡಿರ್ತೀರ ಆ ಪೇಪರ್, ಯಾವ್ದು ಮಾಡಿರ್ತೀರ ನೀವು PG ಯಲ್ಲಿ ಆ ಪೇಪರ್, ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಆ ಒಂದು ಪೇಪರ್ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಟೋಟಲಿ 300 ಮಾರ್ಕ್ಸಿಗೆ ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಕ್ವಶನ್ ಪೇಪರ್ ಯಾವ ಒಂದು ಲ್ಯಾಂಗ್ವೇಜಲ್ಲಿರುತ್ತೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ಹಿಂದಿ ಆರ್ ಇಂಗ್ಲೀಷಲ್ಲಿರುತ್ತೆ. ಕನ್ನಡ ಪೇಪರ್ ಮಾತ್ರ ಕನ್ನಡದಲ್ಲಿರುತ್ತೆ.
ರಿಮೇನಿಂಗ್ ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಹಿಂದಿ ಆರ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ. ನೀವು ಅದನ್ನು ಗಮನಿಸಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಎಲ್ಲ ಕ್ವಶನ್ನು ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕಾಗುತ್ತೆ. ಯಾವುದೇ ಕ್ವಶನ್ನು ಬಿಟ್ಟು ಬರೋಂಗಿಲ್ಲ ನೆಗೆಟಿವ್ ಇಲ್ಲದೇ ಇರೋದ್ರಿಂದ. ಸೊ ನೀವು ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ. ಇಷ್ಟು ಈ ಒಂದು ಪೇಪರ್ಸ್ ಬಗ್ಗೆ NET ಪೇಪರ್ ಬಗ್ಗೆ ಆಯಿತು. ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಎಷ್ಟು ಮಾರ್ಕ್ಸ್ ಅನ್ನೋದಾಯಿತು. ನೆಕ್ಸ್ಟ್ ನೀವೇನು ಮಾಡಬೇಕಾಗಾದ್ರೆ NET ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಬಿಫೋರ್ ನಮಗಿನ್ನ ರಿಮೈನಿಂಗ್ ಎಷ್ಟು ಡೇಸ್ ಉಳಿದಿದೆ ಅಲ್ವಾ, 50 ಡೇಸ್ ಅರೌಂಡ್ ಉಳಿದಿರೋದ್ರಿಂದ ಪೇಪರ್ ಫಸ್ಟಿಗೆ ಮತ್ತು ಪೇಪರ್ ಸೆಕೆಂಡಿಗೆ ಎಷ್ಟೆಷ್ಟು ಟೈಮ್ ಕೊಟ್ಕೋಬೇಕು ಅನ್ನೋದನ್ನು ನೀವು ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿನ ಫಾಸ್ಟಾಗಿ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿರಿ. ಟಾರ್ಗೆಟ್ ಮಾಡಿಕೊಡ್ರಿ. ಪೇಪರ್ ಫಸ್ಟಲ್ಲಿ ಕಂಪಲ್ಸರಿಯಾಗಿ 30 ಕ್ವಶನ್ ನಾನೇನು ಮಾಡಬೇಕು, ರೈಟ್ ಮಾಡಬೇಕು ಅಂಥೇಳಿ ನೀವು ಟಾರ್ಗೆಟ್ ಇಟ್ಕೊಳ್ರಿ. ಸೆಕೆಂಡ್ ಪೇಪರ್ನಲ್ಲಿ ಕೂಡ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ನೀವು ಅದನ್ನು ಚೆನ್ನಾಗಿ ಓದ್ಕೊಂಡಿರ್ತೀರ ಕೂಡ. ಹಾಗಾಗಿ ಅದರಲ್ಲೂ ಕೂಡ ಒಂದು 60 to 70 ಕ್ವಶನ್ಸು ನೀವು ಕ್ಲಿಯರ್ ಮಾಡಬೇಕು. ಅಂದರೆ ಟೋಟಲಿ 2 ಪೇಪರಿಂದ 170+ ನೀವು ಸ್ಕೋರ್ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಇಟ್ಕೋಬೇಕು. ನೀವು ಹೆಚ್ಚಿನ ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಓದೋದ್ರಿಂದ, ಟಾರ್ಗೆಟ್ ಮಾಡ್ಕೊಂಡು ಓದೋದ್ರಿಂದ ಏನಾಗುತ್ತೆ, ನಿಮಗೆ ಇನ್ನೂ ಜಾಸ್ತಿ ಓದೋದಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಹೀಗೆ ಒಂದು ಟಾರ್ಗೆಟನ್ನು ಇಟ್ಕೊಂಡು ನೀವೇನು ಮಾಡಿರಿ, ಓದೋದಕ್ಕೆ ಆರಂಭ ಮಾಡಿರಿ. ಇದಿಷ್ಟು NET 2026 ಸಂಬಂಧಪಟ್ಟಂತೆ ಒಂದಷ್ಟು ನೋಟಿಫಿಕೇಷನ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಕ್ವಶನ್ ಪೇಪರ್ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ರಿಮೇನಿಂಗ್ ಉಳಿದಿರ್ತಕ್ಕಂಥ ಟೈಮನ್ನು ಕ್ಲಿಯರಾಗಿ ಯೂಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಪ್ರತಿದಿನ ಸ್ಟಡಿ ಮಾಡಿ ಒಳ್ಳೆ ರಿಸಲ್ಟು ನಿಮ್ಮದಾಗುತ್ತೆ. ಯಾರ್ಯಾರೆಲ್ಲ ಈಗಾಗಲೇ ಸ್ಟಡಿ ಮಾಡೋಕ್ಕೆ ಆರಂಭಿಸಿದ್ರ ಅವರು ಇನ್ನೊಂದಷ್ಟು ಚುರುಕುಗೊಳಿಸಿ ನಿಮ್ಮ ಒಂದು ಸ್ಟಡಿನ. ಇನ್ನೂ ಯಾರು ಓದೋಕ್ಕೆ ಆರಂಭಿಸಿಲ್ಲ ಅವರು ದಿನಕ್ಕೆ 3 ರಿಂದ 5 ಗಂಟೆಗಳ ಕಾಲ ಕೂತ್ಕೊಂಡು ನೀಟಾಗಿ ನಿಮ್ಮದೇ ಆದಂತಹ ಒಂದಷ್ಟು ಕೀ ಪಾಯಿಂಟ್ಸನ್ನು ಅಥವಾ ಶಾರ್ಟ್ ನೋಟನ್ನು ಮಾಡಿಕೊಂಡು ಓದೋದಕ್ಕೆ ಆರಂಭ ಮಾಡಿರಿ. ರೀಡ್, ರೈಟ್, ರಿವಿಷನ್ ಅಲ್ವಾ, ಓದೋದು ಮತ್ತು ಬರ್ಕೊಳ್ಳೋದು ಮತ್ತು ಎಗೇನ್ ಅದನ್ನೇ ರಿವಿಷನ್ ಮಾಡೋದು. ಇದರಿಂದ ಏನಾಗುತ್ತೆ, ನಿಮಗೆ ಸಕ್ಸಸ್ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಮಾತು ಹೇಳ್ತೀನಿ, ಎದೆಯಲ್ಲಿ ಬಿದ್ದ ಅಕ್ಷರ ಭೂಮಿಯಲ್ಲಿ ಹಾಕಿದ ಬೀಜ ಎಂದಾದರೊಂದಿನ ಫಲ ಕೊಟ್ಟೇ ಕೊಡುತ್ತದೆ ಎಂಬ ನಂಬಿಕೆಯೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಅಂದರೆ ನಿಮಗೆ ಇನ್ನು ನೆಕ್ಸ್ಟ್ ಯಾವ ವಿಡಿಯೋ ಬೇಕಾಗುತ್ತೆ, ಮೋಸ್ಟ್ಲಿ ಸಿಲೆಬಸ್ ವೈಸ್ ನಾವು ಯಾವ ಥರ ಓದಬೇಕು ಅನ್ನತಕ್ಕಂಥ ಒಂದು ವಿಡಿಯೋ ಬೇಕಾಗುತ್ತೆ ಅನಿಸುತ್ತೆ. ವಿಡಿಯೋ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ನೀವೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.